ಅಜಯ್ ರಾವ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಅಜಯ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಿನಿ ಬದುಕಿಗೆ ಬಂದ ನಂತರದ ಜೀವನ ಹೇಗಿತ್ತು, ಎಕ್ಸ್ಕ್ಯೂಸ್ ಮೀ ಚಿತ್ರದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೀಗೆ ಪ್ರತಿಯೊಂದನ್ನು ಕೂಡ ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಇನ್ನಷ್ಟು ಅವ್ರ ಜೊತೆ ಮಾತಾಡೋದಿದೆ. ಅದಕ್ಕಿಂತ ಮೊದಲು ಕೃಷ್ಣ ಸಿರೀಸ್, ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಕೃಷ್ಣ ಇದ್ದಾರೆ. ಸೊ ಈ ಸಿರೀಸ್ ಹೆಂಗೆ ಸ್ಟಾರ್ಟ್ ಆಗಿದ್ದು? ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ. ಸಾಮಾನ್ಯವಾಗಿ ಬೇರೆ ಚಿತ್ರಗಳಲ್ಲೂ ಕೂಡ ಕೃಷ್ಣ ಅಂತ ಹೆಸರಿದೆಯಾ ಅಂತ ಕ್ಯಾರೆಕ್ಟ್ರಿಗೆ? ಇಲ್ಲ, ಇದು ಸ್ಟಾರ್ಟ್ ಆಗಿದೆ ಕೃಷ್ಣನ್ ಲವ್ ಸ್ಟೋರಿಯಿಂದನೇ. ಶಶಾಂಕ್ ಅವ್ರು ನನ್ನ ಮನೆಗೆ ಬಂದಾಗ ನಾವು ಈ ಕಥೆ ಚರ್ಚೆ ಮಾಡಬೇಕಾದ್ರೆ ಟೈಟ್ಲ್ ಏನು ಇಟ್ಟಿರಲಿಲ್ಲ, ನಾಯಕನ ಹೆಸರು ಇರಲಿಲ್ಲ. ನನ್ನ ಮನೇಲಿ ಎಲ್ಲ ಕಡೆ ಕೃಷ್ಣ ಐಡಲ್ಸ್ಗಳು ಎಲ್ಲ ಇಟ್ಟಿದ್ವಿ. ಕೃಷ್ಣನ ಭಕ್ತನ ನೀನು ಅಂತಂದರು. ಹೌದು. ಆಮೇಲೆ ಕ್ಯಾರೆಕ್ಟರ್ದಲ್ಲಿ ಕೃಷ್ಣ ಅಂತ ಹೆಸರು ಇಡೋಣ ಅಂತ ಅಂದ್ಬಿಟ್ಟು ಕೃಷ್ಣ ಅಂತ ಇಟ್ಟರು. ಸೊ ಲೇಟರ್ ಆನ್ ಅವರಿಗೆ ಅದು ಫ್ಲ್ಯಾಶ್ ಆಗಿದೆ ಟೈಟ್ಲ್ ಕೃಷ್ಣನ್ ಲವ್ ಸ್ಟೋರಿ ಇಡೋಣ ಅಂತ. ಅಲ್ಲಿಂದ ಎಲ್ಲೂ ನಾನು ಸಜೆಷನ್ ಕೊಟ್ಟಿದ್ದಲ್ಲ ಅಥವಾ ನಾನು ಹೇಳಿದ್ದಲ್ಲ. ಈಗ ಡೈರೆಕ್ಟ್ರು ಬರ್ತಾರೆ, ಕೃಷ್ಣ ಅಂತ ಹೆಸರು ಇಡೋಣ ಸರ್ ಅಂತ ಹೇಳ್ತಾರೆ. ಸರಿ, ಓಕೆ, ನಾನು ಇಲ್ಲ ಅನ್ನೋಕ್ಕಾಗಲ್ಲ, ಐ ಲೈಕ್ ದಟ್. ಬಟ್ ನಾನು ಏನಾದರೂ ಸಜೆಸ್ಟ್ ಮಾಡಿದರೆ ಅಂದರೆ ಆನ್ ಸ್ಕ್ರೀನ್ ಏನಾದರೂ ಹೆಸರು ಇಡಿ ಅಂದರೆ ಐ ಆಲ್ವೇಸ್ ಸಜೆಸ್ಟ್ ಅಜಯ್ ಇಡಿ, ಅಜಯ್ ಇಲ್ಲ ಅಂದರೆ ಕೃಷ್ಣ ಇಡಿ ಅಂತ. ಸೊ ಮ್ಯಾಕ್ಸಿಮಮ್ ಆನ್ ಸ್ಕ್ರೀನ್ ಕ್ಯಾರೆಕ್ಟರ್ಸಲ್ಲಿ ನನ್ನ ಹೆಸರು ಐದರ್ ಅಜಯ್ ಇರುತ್ತೆ, ಇಲ್ಲ ಕೃಷ್ಣ. ಒಂದು ಕಡೆ ಕೃಷ್ಣ ನಿಮಗೆ ಲಕ್ಕಿ ಅಂತಲೇ ಅನ್ಸ್ಕೊಂಡಿದೆ. ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಎಲ್ಲ ಕೂಡ ಜನ ಇಷ್ಟಪಟ್ಟರು. ಸೊ ನಿಮಗೆ ಐಡಿಯಾ ಬಂದಿಲ್ವಾ, ನಾನು ಅಜಯ್ ಅನ್ನೋ ಹೆಸರನ್ನೇ ಚೇಂಜ್ ಮಾಡ್ಕೊಂಡು ಕೃಷ್ಣ ಅಂತ ಇಟ್ಕೊಂಡ್ಬಿಟ್ರೆ ಹೇಗೆ? ಅಲ್ಲಿ ಆಲ್ರೆಡಿ ಸುಮಾರು ಜನ ಅದೇ ಥರ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಎಸ್ಪೆಷಲಿ ನಾನು ಎಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಅಮ್ಮ ಕೃಷ್ಣ ಕೃಷ್ಣ ಅಂತಲೇ ಹೇಳ್ತಾರೆ. ಸೊ ಇಟ್ ಹ್ಯಾಸ್ ಬಿಕಮ್ ಲೈಕ್ ದಟ್. ಸೊ ಅಧಿಕೃತವಾಗಿ ಚೇಂಜ್ ಮಾಡ್ಕೊಳ್ಳೋ ಬಗ್ಗೆ ಏನು ಯೋಚನೆ ಮಾಡಿಲ್ಲ? ಯಾರು ಗೊತ್ತು, ಲಕ್ ಹಂಗೆ ಬಂದರೂ ಬರ್ಬೋದೇನೋ ಇನ್ನೂ ಜಾಸ್ತಿ. ಗೊತ್ತಿಲ್ಲ. ಬಟ್ ನಮ್ಮ ತಂದೆ ಇಟ್ಟಿದ್ದ ಹೆಸರು ಅಜಯ್ ಅಂತ. ನಾನು ಅಜಯ್ ಅಂತಲೇ ಯಾವಾಗಲೂ ಇರುತ್ತೆ. ಬಟ್ ತಾನಾಗೆ ಕೃಷ್ಣ ಅಂತ ಬಂದರೆ ಬರಲಿ ಬಿಡಿ, ನಾವು ಹಾಗೆ ಕರಿತೀವಿ, ಅಜಯ್ ಅಲಿಯಾಸ್ ಕೃಷ್ಣ. ಅಜಯ್ ಕೃಷ್ಣ, ಕೃಷ್ಣ ಅಜಯ್ ಸಮಥಿಂಗ್ ಇದೆ. ಸೊ ಲಕ್ಕಲ್ಲಿ ನಂಬಿಕೆ ಇದೆಯಾ? ಅದೃಷ್ಟ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ತಮಗೆ ಫಿಲ್ಮ್ನಲ್ಲಿ? ಆಫ್ ಕೋರ್ಸ್, ಆಫ್ಟರ್ ತಾಜ್ ಮಹಲ್ ಐ ಬಿಲೀವ್ ಇನ್ ಲಕ್. ಸೊ ಅಜಯ್ ಅವರು ತೆರೆ ಮೇಲೆ ಅಫ್ಕೋರ್ಸ್ ಒಳ್ಳೆ ವ್ಯಕ್ತಿ, ತೆರೆ ಹಿಂದೆ ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡ್ತೀರಾ ಅಂತ ಹೇಳಿದರು. ಸೊ ನೀವೇನು ಮಾಡ್ತಾ ಇದ್ರಿ? ನಾನೇನು ಮಾಡಲ್ಲಪ್ಪ. ಬ್ಲಡ್ ಡೊನೇಷನ್ ಮಾಡ್ತೀರಾ, ಅನಾಥಾಶ್ರಮಕ್ಕೆ ಹೋಗ್ತೀರಾ? ಬಹುಶಃ ಯಾರಿಗೂ ಗೊತ್ತಾಗದ ರೀತಿ ನಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಹೌದು. ಇಲ್ಲ, ಬಟ್ ಯಾವುದು ನಿಮ್ಮ ಹುಟ್ಟುಹಬ್ಬ ಐ ಡೋಂಟ್ ಟೇಕ್ ಕ್ರೆಡಿಟ್ ಆ ಥರ ನಾನು ಮಾಡಿದ್ದೀನಿ ಅಂತಲ್ಲ. ದೊಡ್ಡವ್ರು ಹೇಳ್ತಾರೆ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡು ರೆಸ್ಟ್ ಯಾರು ರಿಕ್ವೈರ್ಮೆಂಟ್ ಇದೆ ಕೊಡ್ತಾ ಹೋಗಿ ಅಂತ. ಸೊ ಐ ಆಮ್ ಟ್ರೈಯಿಂಗ್ ಟು ಬಿ ಬೆಟರ್. ನಾನು ಇನ್ನೂ ಏನು ದೊಡ್ಡದಾಗಿ ಏನು ಮಾಡಿಲ್ಲ. ಐ ಹ್ಯಾವ್ ಪ್ಲ್ಯಾನ್ಸ್, ಇನ್ನೂ ಸಾಕಷ್ಟು ಜನರು ಹೆಲ್ಪ್ ಮಾಡೋಕೆ ಪ್ಲ್ಯಾನ್ಸ್ ಇದೆ. ಬಟ್ ಇದುವರೆಗೆ ಏನಂತ ದೊಡ್ಡದೇನು ಮಾಡಿಲ್ಲ. ಸೊ ಇದ್ರ ಮೂಲಕ ಗ್ರೇಟ್ ಆಗ್ಬಿಟ್ರಿ. ಬಲಗೈಯಿಂದ ದಾನ ಮಾಡಿದ್ದು ಎಡಗೈ ಗೊತ್ತಾಗ್ತಾ ಪ್ರೂವ್ ಮಾಡ್ಬಿಟ್ರಿ ಅದನ್ನು. ಓಕೆ, ಇನ್ನು ಅಜಯ್ ಅವರ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಎಲ್ಲ ಹೋಗೋದಾದ್ರೆ, ಸೊ ಅವಾಗ ಹೇಗಿದ್ರು ಅಜಯ್? ಶಯ್ಯ, ತುಂಟಾನ? ನಾನು ಈಗ ಇಂಡಸ್ಟ್ರಿ ಬಂದ್ಮೇಲೆ ಇಷ್ಟೊಂದು ಸಾಫ್ಟ್ ಆಗಿ ತಾಜ್ ಮಹಲ್ ಕಟ್ಟಿದ್ಮೇಲೆ ಕೃಷ್ಣ ಆದ್ರು. ಹೌದು. ಇಲ್ಲ, ಕೃಷ್ಣನೇ ಯಾವಾಗಿಂದನೂ ಕೃಷ್ಣನೇ. ನೀವು ಒಪ್ಕೊಳ್ತೀರಾ? 100%. ನನ್ನ ಸ್ಕೂಲಲ್ಲಿ ಒಂದು 4-5 ಜನ ಹುಡುಗಿಯರು ಅವ್ರು ನನಗೆ ರಾಖಿ ಕಟ್ಟಿದ್ದಾರೆ ಅನ್ನೋ ಮಾತ್ರ ಬಿಟ್ಟರೆ ಮಿಕ್ಕಿದವ್ರು ಎಲ್ಲರೂ ಪ್ರಪೋಸ್ ಮಾಡಿದ್ದಾರೆ ನನಗೆ. ಕಾಲೇಜಲ್ಲಿ ಒಂದು 50% ಅವರನ್ನೇ ಪ್ರಪೋಸ್ ಮಾಡಿದ್ದಾರೆ, ನಾನು ಪ್ರಪೋಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಏನು ಕಡಿಮೆ ಇಲ್ಲ. ನಾವು ಫಸ್ಟ್ ಕ್ರಶ್ ಏನಾದರೂ ನೆನಪಿದೆಯಾ ನಿಮಗೆ, ಸ್ಕೂಲ್ ಟೈಮ್ ಅಥವಾ ಕಾಲೇಜ್ ಟೈಮಲ್ಲಿ? ಸುಮಾರು ಇದ್ದಾಗ ಈಗ ಒಂದನ್ನು ಅದಕ್ಕೆ ಕೇಳ್ತಿರೋದು, ಫಸ್ಟ್ ಕ್ರಶ್ ನೆನಪಿದೆಯಾ? ಓವರ್ಲ್ಯಾಪ್ ಆಗಿದೆ ಅಂತ. ನೆನಪಿದೆ. ಯಾರು? ಇಲ್ಲಪ್ಪ, ಮದುವೆ ಆಗಿದೆ ಅವಳಿಗೆ. ಹೆಸರು ಹೇಳ್ಬೇಡಿ. ಹೇಗಾಯ್ತು? ಹೇಗಾಯ್ತು? ಯಾವಾಗ ನೋಡಿದ್ರಿ? ಹೆಸರನ್ನ ಬದಲಾಯಿಸಲಾಗಿದೆ. ಓಕೆ, ಹೆಸರು ರಾಧಾ ಅಂತ. ಸ್ಕೂಲಲ್ಲ, ಇಟ್ ವಾಸ್ ಇನ್ 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್ ಅಲ್ಲಿ. 7th ಸ್ಟ್ಯಾಂಡರ್ಡ್ ಅಲ್ಲಿ ಒರಿಸ್ಸಾದಲ್ಲೇ ಮಾಡಿ. ಇಲ್ಲ, ಇದು 2nd 7th ಸ್ಟ್ಯಾಂಡರ್ಡ್. Second 7th. ಕರ್ನಾಟಕ. ಸೊ ಕರ್ನಾಟಕಕ್ಕೆ ಎಲ್ಲ ಸೆಕೆಂಡ್ ಸೀಸನ್ ಜಾಸ್ತಿ ಇದೆ ಅವ್ರದ್ದು ಆಕ್ಚುಲಿ. ಓಕೆ, ನಿಮ್ಮ ಕ್ಲಾಸ್ ಏನಾ? ನನ್ನ ಕ್ಲಾಸ್ಮೇಟ್. ಏನು ಇಷ್ಟ ಆಗಿತ್ತು? ಹಿಂಗೆ ಕೇಳ್ತಾ ಹೋಗಿ ಒಂದೊಂದೇ ಎಲ್ಲ ಹೇಳ್ಬಿಡ್ತೀವಿ. ಅಲ್ಲ, ಹೆಸರು ಕೇಳಲ್ಲ ನಾವು. ಹುಡುಗಿ ಇಷ್ಟ ಅಲ್ಲ ಅಷ್ಟೇ. ಹುಡುಗಿ ಇಷ್ಟ. ನೀವು ಪ್ರಪೋಸ್ ಮಾಡಿದ್ರಿ? ನಾನೇ ಪ್ರಪೋಸ್ ಮಾಡಿದ್ದು ಫಸ್ಟ್. ಓಕೆ, ಹೆಂಗೆ ಹುಡುಗಿ? ಅಲ್ಲ, ಹೆಂಗ್ ಪ್ರಪೋಸ್ ಮಾಡಿದ್ರಿ? ಅದೆಲ್ಲ ಹೇಳ್ಬಾರ್ದು. ಸಿನಿಮಾದಲ್ಲಿ ಯೂಸ್ ಮಾಡ್ಕೊಳ್ತೀನಿ ಅದನ್ನ. ಲೆಟರ್ ಬರ್ದಿದ್ರಾ ಅವ್ರಿಗೆ? ಇಲ್ಲ, ಅದು ನಾನು ಸಿನಿಮಾದಲ್ಲಿ ಯೂಸ್ ಮಾಡ್ತೀನಿ. ಅಲ್ಲ, ಪೇಟೆಂಟ್ ಮಾಡ್ಕೊಡ್ತೀವಿ ಬೇಕಾದ್ರೆ, ನೋ ಪ್ರಾಬ್ಲಮ್. ಸಿನಿಮಾದಲ್ಲಿ ಯೂಸ್ ಮಾಡ್ತೀನಿ, ಅವಾಗ ನೋಡಿ ನಾನು ಡಿಕ್ಲೇರ್ ಮಾಡ್ತೀನಿ ನಾನು. ಸರಿ, ಹುಡುಗಿ ಏನು ಹೇಳಿದ್ಲು? ಅಲ್ಲ, ಅದು ಯಾವ ಸಿನಿಮಾದಲ್ಲಿ ಯೂಸ್ ಒನ್ ಡೇ ಟೈಮ್ ತಗೊಂಡ್ಲು, ಬಟ್ ಓಕೆ ಅಲ್ಲ. ಯಾವ ಸಿನಿಮಾದಲ್ಲಿ? ಅಲ್ಲ, ಕೃಷ್ಣನ್ ಲೈಫ್ ಸ್ಟೋರಿ ಅಂತ ಏನಾದ್ರು ಮೂವಿ ಬರುತ್ತಾ? ಇಲ್ಲ, ಯಾವ್ದಾದ್ರು ಒಂದು ಸಿನಿಮಾ, ಯಾವ್ದಾದ್ರು ಒಂದು ಸಿನಿಮಾ ಸನ್ನಿವೇಶ ಅದಕ್ಕೆ ಸೂಟ್ ಆದರೆ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಯಾವ್ದು ಬೆಸ್ಟ್ ನೀವು ಪ್ರಪೋಸ್ ಮಾಡಿದ್ರಲ್ಲಿ? ಫಸ್ಟ್ ಒನ್. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್. 5th ಕ್ರಶ್ ಇದೆಯಲ್ಲ, ಅದು ಹೇಗೆ? 5th ಕ್ರಶ್ 5th ಸ್ಟ್ಯಾಂಡರ್ಡ್ ಅಲ್ಲಿ ಆಗಿತ್ತಾ? ಇಲ್ಲ, 7th ಆದ್ಮೇಲೆ ಬರಬೇಕು. ಫಸ್ಟ್ ಆಯ್ತಲ್ವಾ?
ಕೌಂಟ್ ಮಾಡ್ಕೊಳ್ಳಿ 7th ಆದಮೇಲೆ 8, 9, 10, 11. ವರ್ಷಕ್ಕೊಂದೇನಾ? ವರ್ಷಕ್ಕೊಂದೇನಾ? ಫಿಲ್ಮ್ ಅಲ್ಲ ನಾನು ಪ್ರಪೋಸ್ ಮಾಡ್ತಾ ಇದ್ದೆ. ಅಲ್ಲ ನಿಮ್ದು ಕ್ರಶಸ್ ಸಾಕಷ್ಟು ಅಂದ್ರೆ ಈ ಲವ್ ಮದುವೆ ಆಗ್ಬಿಡ್ತಾರೆ ಎಲ್ಲರೂ ಅಂತಂದ್ರಿ, ಫಿಲ್ಮ್ನಲ್ಲೂ ಅಷ್ಟೇ ಅಲ್ಲ, ನಿಮ್ಗೆ ಕೊನೆಯಲ್ಲಿ ಹುಡುಗಿ ಸಿಗದೇ ಇಲ್ಲ, ಅದು ಕೋಇನ್ಸಿಡೆನ್ಸ್ ಅದೆಂತ ಕತೆ? ಅದಕ್ಕೆ ಎಲ್ಲ ರೂಲ್ಸ್ ಚೇಂಜ್ ಮಾಡಿಬಿಟ್ಟಿದ್ವಿ. ಅಳೋದಿಲ್ಲ, ನೋ ಎಮೋಷನಲ್, ನೋ ಸೆಂಟಿಮೆಂಟ್ಸ್, ಆಲ್ ಹ್ಯಾಪಿ ಎಂಡಿಂಗ್ಸ್, ಹ್ಯಾಪಿ ಫಿಲ್ಮ್ಸ್. ಹ್ಯಾಪಿ ಫಿಲ್ಮ್ಸು. ಖುಷಿಲೊಂದು ಗಿಫ್ಟ್ ಕೊಡೋಣ. ಎಲ್ಲಿದೆ ಟ್ರಾವೆಲ್ ಆಗ್ತಿಲ್ಲ. ಅದು ಮೇಲಿಂದ ಹಿಂಗೆ ಬೀಳತ್ತೆ ನಾವು. ಆಕ್ಚುಲಿ ನಮ್ಗೆ ಈ ಪ್ರೋಗ್ರಾಮ್ ಶುರು ಮಾಡಕ್ ಮುಂಚೆ ಮ್ಯಾಜಿಕ್ ಹೇಳ್ಕೊಡ್ತಾರೆ. ಸೊ ಆಯಾ ಟೈಮ್ ನಾವು ಮ್ಯಾಜಿಕ್ ಮಾಡಿ ತರ್ತೀವಲ್ಲ ಗಿಫ್ಟ್. ಅಲ್ಲ ಇದೇ ರಿಲೇಟೆಡ್ ಟು ಲವ್ ಇರೋದು ಇದು. ಅಲ್ಲ ಗೆಸ್ ಮಾಡಿ, ನಾವು ನೀವು hint ಅದೇ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. Dr. Rajkumar, the inimitable actor with a golden voice. ಈ ಸಂದರ್ಭದಲ್ಲಿ ನೀವು ರಾಜ್ಕುಮಾರ್ ಮನೆಗೆ ಹೋದಾಗ ಒಂದು ಇನ್ಸಿಡೆಂಟ್ ಬಗ್ಗೆ ಇವಾಗ್ಲೂ ನೀವು ಬೈಕೋತಾ ಇರ್ತೀರಾ ನಿಮ್ಮ ಫ್ರೆಂಡ್ಸ್ನ ಅಂತ ಒಂದು ಗೊತ್ತಾಗಿದೆ. ಸೊ ಹೇಳ್ಕೊಳ್ತೀರಾ? ಏನದು ಗೊತ್ತಾಗಲಿಲ್ಲ. ಊಟ ಮಾಡಕ್ ಕರೆದಿದ್ರಂತೆ, ಫ್ರೆಂಡ್ ಊಟ ಮಾಡ್ಬಿಟ್ಟು ಆಗಿದೆ ಅಂತ ಅಂತ ಹೇಳಿದೆ. ನಮ್ಮಲ್ಲಿ ಯಾರೋ ಒಂದು ದೊಡ್ಡ ಕಳ್ಳ ಇದ್ದಾನೆ. ಹೇಳಿ ಅದೇನು ಇನ್ಸಿಡೆಂಟ್? ಏನು ಇನ್ಸಿಡೆಂಟ್ ಹೇಳಿ ಅಂತ. ಇದು ಅಣ್ಣವ್ರು ತೀರ್ಕೊಳ್ಳೋ ಹಿಂದಿನ ವರ್ಷ ಅದು. ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾವತ್ತೂ ದೂರಿಂದ ನೋಡಿದ್ದೆ ಅಷ್ಟೇ, ಬಟ್ ಅವ್ರನ್ನ ಮಾತಾಡಿಸ್ಬೇಕು. ಆಮೇಲೆ ನನಗೊಂದು ಆಸೆ ಇತ್ತು ಅವ್ರಿಗೆ ಪಾದ ನಮಸ್ಕಾರ ಮಾಡಬೇಕಂತ. ಶಿವಣ್ಣನ ಬರ್ತಡೇಗೆ ಅವ್ರಿಗೆ ವಿಶ್ ಮಾಡೋಕ್ಕೆ ಹೋದೆ ಅವ್ರ ಮನೆಗೆ. ಹೊರಗಡೆ ಸಿಕ್ಕಾಪಟ್ಟೆ ಜನ ಇದ್ದರು. ಶಿವಣ್ಣ ನನಗೆ ಒಳಗೆ ಕರೆದ್ಬಿಟ್ಟು ಅಜಯ್ ಹಾಲಲ್ಲಿ ಕೂತ್ಕೊಂಡಿರಮ್ಮ ಅಂತಂದ್ಬಿಟ್ಟು ಮತ್ತು ಅವರು ಕ್ರೌಡ್ನ ಅಟೆಂಡ್ ಮಾಡ್ತಾಯಿದ್ರು. ನಾನು ಮತ್ತು ನಮ್ಮ ಒಬ್ಬರು ಡೈರೆಕ್ಟರ್ ಇದ್ವಿ ಜೊತೆಗೆ. ಒಂದು ಅರ್ಧ ಗಂಟೆ ಆಯಿತು, ಮುಕ್ಕಾಲು ಗಂಟೆ ಆಯಿತು, ಶಿವಣ್ಣನೂ ಬರ್ತಾಯಿಲ್ಲ, ಯಾರು ಬರ್ತಾಯಿಲ್ಲ. ಸರಿ ನಾವು ಹೊರಡೋಣ ಅಂತ ಎದ್ದೇಳ್ತೀನಿ, ಶಿವಣ್ಣ ಕೂತು ಅಂತ ಅವ್ರು ಹೋಗ್ತಾ ಇದ್ದಾರೆ. ಗೊತ್ತಲ್ಲ ಅವ್ರ ಸ್ಪೀಡ್ ಅವರು. ಆಮೇಲೆ ಸುಮಾರು ಹೊತ್ತು ಆಮೇಲೆ ಕ್ರೌಡಲ್ಲಿ ಸಿಕ್ಕಾಪಟ್ಟೆ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ಏನಾಯಿತು ಅಂತ ಒಳಗಡೆ ಕೂತ್ಕೊಂಡಿದ್ದೆ ಹಾಲಲ್ಲಿ ನಾವು ಇಬ್ಬರೇ. ನೋಡಿದರೆ ಅಣ್ಣವ್ರು ಬಂದರು. ಮಾಮೂಲಿ ಲುಂಗಿ ಮೇಲವರಿಗೆ ಕಟ್ಕೊಂಡಿದ್ರು, ಸ್ಟೆಪ್ಸ್ ಹತ್ಬಿಟ್ಟು ಮೇಲೆ ಹೋದರು. ಆಮೇಲೆ ಶಿವಣ್ಣ ಬಂದರು. ಅಜಯ್ ಮೇಲೆ ಬಾಮ ಅಂತಂದ್ರೆ ಕರೆದ್ರು. ಹೋದೆ, ಅಲ್ಲಿ ಅಪ್ಪಾಜಿ ಒಬ್ಬರೇ ಇದ್ದಾರೆ ನೋಡು ಮಾತಾಡ್ಸು ಅಂತಂದು ಕಳಿಸಿದ್ರು ಒಳಗಡೆ. ಅವ್ರ ಜೊತೆ ನಾನು ಒಂದು ಮೋಸ್ಟ್ ಮೆಮೊರಬಲ್ ಮೂಮೆಂಟ್ 1 hour ಕೂತ್ಕೊಂಡು ಅವ್ರ ಜೊತೆ ಮಾತಾಡಿದೆ. ಆ್ಯಂಡ್ ದಿ ಬ್ಯೂಟಿ ಆಫ್ ಡಾಕ್ಟರ್ ರಾಜ್ಕುಮಾರ್ ಈಸ್, ನಾನು ಯಾರು ಜುಜುಬಿ ನಾನು. ಅಪ್ಪಾಜಿ ಇವ್ರು ಅಜಯ್ ಅಂತ ನಾವು ಗೊತ್ತಂದ್ಬಿಟ್ಟು ನಿಂತ್ಕೊಂಡ್ರು ಅವರು. ನನಗೆ ಗೊತ್ತಿಲ್ಲದೆ ಐ ವಾಸ್ ಇನ್ ಸ್ಪೀಡ್ಸ್. ಆ ಮನುಷ್ಯ ನಾನು ಏನು ಅಂದರೆ ಊಹೆನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಎದ್ದು ನಿಂತ್ಕೊಳ್ಳೋದು ಅವಶ್ಯಕತೆ ಏನಿದೆ. ಹೀ ಈಸ್ ಡಾಕ್ಟರ್ ರಾಜ್ಕುಮಾರ್. ಅಲ್ಲಿ ಪಾದ ನಮಸ್ಕಾರ ಮಾಡ್ಬಿಟ್ಟು ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಆಮೇಲೆ ಅವ್ರಿಗೆ ಊಟಕ್ಕೆ ಕರೆದ್ರು. ಅವ್ರು ಊಟಕ್ಕೆ ಹೋದ್ರು. ಅಜಯ್ ಬನ್ನಿ ಅಂತಂದ್ರು ನನಗೆ. ಇವ್ರು ನಮ್ಮ ಡೈರೆಕ್ಟರ್ ಇಲ್ಲ ಸರ್ ಆಗಿದೆ ಅಂತಂದ್ರು. ಆಮೇಲೆ ಅವ್ರಿಗೆ ಆ್ಯಕ್ಚುಲಿ ಆಮೇಲೆ ಎಷ್ಟು ಬೈದ್ರಿ ಅವರಿಗೆ, ಆ ಡೈರೆಕ್ಟ್ರಿಗೆ? ಅಲ್ಲ ಬೈದೆ, ನಾನು ಮನ್ಸಲ್ಲಿ ಇವತ್ತು ಬೈಕೊಳ್ತೀನಿ. ಈಗ ಬೈದ್ಬಿಡಿ. ಈಗ ಏನಾದ್ರು ಓಪನ್ ಆಗಿ ಬೈತೀರಾ ಅಂದರೆ ಬೈಬೋದು. ಪಾಪ ಅವರೇನೋ ಆ ಟೈಮಲ್ಲಿ ಅನ್ಸಿದ್ದು ಹೇಳಿದ್ರು. ಬಟ್ ಐ ಸ್ಟಿಲ್ 2 ನಿಮಿಷ ಟೈಮ್ ಅದಕ್ಕೆ. ಬೈಕೊಳ್ಳೋದಂಥದ್ದು ಏನಿಲ್ಲ, ಪಾಪ ಅವ್ರಿಗೆ ಅನ್ಸಿದ್ದು ಹೇಳಿದ್ರು ಆ ಟೈಮಲ್ಲಿ. ಸೊ ರಾಜ್ಕುಮಾರ್ ಅವರ ಚಿತ್ರಗಳು, ಅವ್ರ ಪಾತ್ರಗಳು ಯಾವ ರೀತಿ ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ? ಪಾತ್ರಗಳು ಅನ್ನೋದಕ್ಕಿಂತ ನಾನು ಅಂದರೆ ಬೆಳೆದಿದ್ದು ಒರಿಸ್ಸಾದಲ್ಲಿ ಆಗಿರೋದ್ರಿಂದ ಹೆಚ್ಚಾಗಿ ಜಾಸ್ತಿ ಸಿನಿಮಾಗಳು ನೋಡಿಲ್ಲ. ನಮ್ಮ ಮನೇಲಿ ನಮ್ಮ ತಾಯಿ ಅವರ ಅಭಿಮಾನಿ, ಅವ್ರ ಸಿನಿಮಾಗಳು ನೋಡಿದ್ದಾರೆ. ಅದು ಕೇಳ್ಕೊಂಬಂದಿರೋ ಆಸ್ ಎ ಫೇರಿ ಟೇಲ್ಸ್ ಕೇಳ್ಕೊಂಬಂದಿದ್ದು. ಇಲ್ಲಿ ಕರ್ನಾಟಕ ಬಂದಾದಮೇಲೆ ಐ ಸ್ಟಾರ್ಟೆಡ್ ವಾಚಿಂಗ್ ಹಿಸ್ ಫಿಲ್ಮ್ಸ್. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಚಂದ್ರಣ್ಣ ಅಂತ ಅಂದ್ಬಿಟ್ಟು, ನಾನು ನಮ್ಗಿಂತ ದೊಡ್ಡವರು ಅವರು. ಅವ್ರು ತುಂಬ ದೊಡ್ಡ ಅಭಿಮಾನಿ. ನಾನು ಒಂದು 10% ಅಂದರೆ ಅವ್ರು 100% ಅಭಿಮಾನಿ. ಅವರಿಂದ ನಾನು ಅವ್ರ ವ್ಯಕ್ತಿತ್ವ ಬಗ್ಗೆ ಕೇಳಿದ್ದು, ತಿಳ್ಕೊಂಡಿದ್ದು. ಆ್ಯಂಡ್ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಐ ಸಾ ಪೀಪಲ್ ವರ್ಷಿಪಿಂಗ್ ಹಿಮ್. ಏನಿರ್ಬೋದು ಅಂತ ನಾನು ಹೇಳಿದ್ನಲ್ಲ ಅವ್ರನ್ನ ಮೀಟ್ ಮಾಡಿದಾಗ ಆಗಲಿ ಆಗಿರೋ ಅನುಭವ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಹಿ ಈಸ್ ಒನ್ ಡಿವೈನ್ ಸೋಲ್ ಫಾರ್ ದಿ ಇಂಡಸ್ಟ್ರಿ. ಅವ್ರ ವ್ಯಕ್ತಿತ್ವ ಅಂದರೆ ಹಿ ಹಸ್ ಸೀನ್ ಎವ್ರಿಥಿಂಗ್. ಅದು ಟು ಸ್ಟಾರ್ಡಮ್ ಟು ದಿ ಎಕ್ಸ್ಟೆಂಟ್ ವೇರ್ ನೋಬಡಿ ಕ್ಯಾನ್ ರೀಚ್. ಆ ಲೆವೆಲಿಗೆ ಹೋದಾದ್ಮೇಲೆ ಕೂಡ ಆ ಮನುಷ್ಯನಿರ್ತಕ್ಕಂಥ ಸಿಂಪ್ಲಿಸಿಟಿ. ಹೀಸ್ ಡಾಕ್ಟರ್ ರಾಜ್ಕುಮಾರ್ ಎಟ್ ಹೋಮ್, ನಾಟ್ ಎ ಸ್ಟಾರ್, ನಾಟ್ ಎ ಆ್ಯಕ್ಟರ್. ತಲೆಯಲ್ಲೇ ಇಲ್ಲ ಅದು ಹೆಂಗೆ ಸಾಧ್ಯ? ಇಟ್ಸ್ ಅನ್ಬಿಲೀವಬಲ್. ನಮಗೆ ಎಲ್ಲಾದರೂ ಒಂದು ಕಡೆ ನನಗೆ ಹೊರಗಡೆ ಬಂದರೆ ನಾನು ಒಬ್ಬ ಆ್ಯಕ್ಟರ್ ಸ್ಟಾರ್ ಅಂತ ನನಗೆ ಇದ್ದೇ ಇರುತ್ತೆ. ಜನ ನನ್ನ ಗುರುತಿಸ್ಲಿ ಅಂತ ಇರುತ್ತೆ, ಏನಾದರೂ ಒಂದಿರುತ್ತೆ. ಬಟ್ ಅಷ್ಟು ಲೆವೆಲಿಗೆ ಈಗ ಅಂದರೆ ಆ ಮುಗ್ಧತೆ ಟು ದಿ ಎಕ್ಸ್ಟೆಂಟ್ ಇಟ್ಸ್ ಇಂಪಾಸಿಬಲ್. ನಿಜಕ್ಕೂ ನಿಮ್ಮ ಸರಳತೆ ನೋಡಿದಾಗ ನೀವು ಕೂಡ ಡಾಕ್ಟರ್ ರಾಜ್ಕುಮಾರ್ ಫಾಲೋವರ ಅಂತ ಅನ್ಸುತ್ತೆ. ಖಂಡಿತ. ನಾನು ಒಬ್ಬನೇ ಅಲ್ಲ, ಎಷ್ಟೊಂದು ಜನ ಇಂಡಸ್ಟ್ರಿನಲ್ಲಿದ್ದಾರೆ. ನಾನು ಒಬ್ಬನೇ ಅಂತ ನಾನು ಹೇಳ್ತಾ ಇಲ್ಲ. ವಿ ಶುಡ್ ಫಾಲೋ ಹಿಮ್. ಈಸ್ ಅನ್ ಎನ್ಸೈಕ್ಲೋಪೀಡಿಯಾ ಫಾರ್ ಎವ್ರಿ ಆರ್ಟಿಸ್ಟ್. ಒನ್ ಶುಡ್ ಫಾಲೋ ಡಾಕ್ಟರ್ ರಾಜ್ಕುಮಾರ್. ಅಂದರೆ ಯಾವುದೇ ಭಾಷೆಯ ಆ್ಯಕ್ಟರ್ ಆಗಿರಲಿ, ನನ್ನ ಪ್ರಕಾರ ಈ ಶುಡ್ ಫಾಲೋ ಹಿಮ್. ಅಂದರೆ ಅಷ್ಟು ಗ್ರೇಟ್ ವ್ಯಕ್ತಿತ್ವ. ಬೀಯಿಂಗ್ ಸೋ ಸಿಂಪಲ್ ಇಸ್ ಹೈಲಿ ಇಂಪಾಸಿಬಲ್. ನಮ್ಮ ಕೈಯಿಂದಂತೂ ಸಾಧ್ಯ ಇಲ್ಲ. ವಿಲ್ ಟ್ರೈ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀವಿ. ತುಂಬ ವಿಷಯಗಳಿದೆ ಮಾತಾಡೋದಕ್ಕೆ, ಏನು ಬಾಯ್ ಬಿಡ್ತಿಲ್ಲ ಅನ್ಸುತ್ತೆ.
ಬಾಯ್ ಬಿಡಿಸ್ತೀವಿ. ನೋಡಿ ಇಷ್ಟೊಂದು ಜನ ಇದ್ದೀರ, ನಿಮ್ಮ ಎಬಿಲಿಟಿ ತೋರಿಸಿ. ಚಾಲೆಂಜ್. ಓಕೆ ವೀಕ್ಷಕರೇ, ಅಜಯ್ ರಾವ್ ಅವ್ರ ಜೊತೆ ಮಾತಾಡೋದಕ್ಕೆ ಇನ್ನೂ ಬೇಕಾದಷ್ಟಿದೆ. ಅವರ ಸಿನಿ ಜೀವನದ ಬಗ್ಗೆ ಆಗಿರ್ಬೋದು ಅಥವಾ ಬಾಲ್ಯದ ಬಗ್ಗೆ ಆಗಿರ್ಬೋದು ತುಂಬ ಮಾತಾಡಬೇಕು. ಅವ್ರ ಗರ್ಲ್ ಫ್ರೆಂಡ್ಸ್ ಬಗ್ಗೆ ಕೂಡ ಅವ್ರು ಏನು ಬಾಯ್ ಬಿಡ್ತಾ ಇಲ್ಲ. ನೋಡೋಣ, ಅದ್ರ ಬಗ್ಗೆಯೂ ಕೂಡ ನಾವು ಮಾತಾಡ್ತೀವಿ. ಆದರೆ ಒಂದು ಚಿಕ್ಕ ಬ್ರೇಕ್ ನಂತರ.